ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಿಎಸ್ಪಿ ಕ್ಲರ್ಕ್ ಚಾನೆಲ್. ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಅದು ಮೇ 6ನೇ ತಾರೀಕಂದು ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಜಮಾ ಆಗಿತ್ತು. ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ. ರೈತರು ತಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕೆ ಹೋದಾಗ ಅಂದರೆ ಬರ ಪರಿಹಾರದ ಕಡೆಯಿಂದ ಹಣ ಬಂದಿದೆಯೋ ಇಲ್ವೋ ಅಂತ ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಕಾಣುವಂತ ಒಂದು ತೊಂದರೆ ಕೂಡ ಬರ್ತಾ ಇದೆ. ನೋಡಬಹುದು, ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಅಂದ್ರೆ ಡೇಟಾ ಸಿಗಲಿಲ್ಲ ಅಂತ ಬಂದಿದೆ. ಈ ರೀತಿಯಾಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಈ ರೀತಿಯಾಗಿರುವಂತಹ ಒಂದು ಡಾಟಾ ನಾಟ್ ಫೌಂಡ್ ಅಂತ ಏನಾದರೂ ಬಂತು ಅಂತಂದ್ರೆ ರೈತರು ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಜಿಎಸ್ಪಿ ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಜಿಎಸ್ಪಿ ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ ಇಂದ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬರ ಪರಿಹಾರದ ಕಡೆಯಿಂದ ರೈತರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿತ್ತು, ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ. ರೈತರು ತಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಯಾವ ರೀತಿಯಾಗಿರುವಂತಹ ತೊಂದರೆ ಬರ್ತಾ ಇದೆ ಅಂತಂದ್ರೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಥವಾ ಡೇಟಾ ಸಿಗಲಿಲ್ಲ ಅಂತ ತೋರಿಸ್ತಾ ಇದೆ. ನೋಡಬಹುದು, ಈ ರೀತಿಯಾಗಿರುವಂತಹ ಒಂದು ಸ್ಟೇಟಸ್ ಏನಾದರೂ ನೀವು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗೆ ಬಂದ್ರೆ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿನ ಕೇಳ್ತಾ ಇದ್ರು. ನಾವು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಇದಕ್ಕೆ ಕಾರಣ ಏನು ಅಥವಾ ಇದಕ್ಕೆ ಆಗಿರುವಂತಹ ಸಮಸ್ಯೆ ಏನು ನಮಗೆ ತಿಳಿಸ್ಕೊಡಿ ಅಂತ ಕಮೆಂಟ್ಸ್ ನ ಮಾಡ್ತಾ ಇದ್ರು. ಅದರಿಂದಾಗಿ ಲೈವ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಯಾವುದು ಅಂತಂದ್ರೆ ನಿಮ್ಮ ಒಂದು ಪಹಣಿಯಲ್ಲಿ ಇರುವಂತಹ ವಿವರಗಳನ್ನ ಅಥವಾ RTC ಯಲ್ಲಿ ಇರುವಂತಹ ವಿವರಗಳನ್ನ ಇಲ್ಲಿ ಪಡೆಯಕ್ಕೆ ಸಾಧ್ಯವಾಗ್ತಾ ಇರಲ್ಲ ಈ ಒಂದು ವೆಬ್ಸೈಟ್ ಅಲ್ಲಿ. ಅದರಿಂದಾಗಿ ಈ ರೀತಿಯಾಗಿ ಒಂದು ಸ್ಟೇಟಸ್ ನ ತೋರಿಸ್ತಾ ಇರುತ್ತೆ. ಇದಕ್ಕೆ ಮುಖ್ಯವಾಗಿರುವಂತಹ ಒಂದು ಕಾರಣ ಏನು ಅಂತಂದ್ರೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಜೊತೆಗೆ ನಿಮ್ಮ ಒಂದು FID ಇರುವಂತಹ ವಿವರಗಳು ಸರಿಯಾಗಿ ಸಿಗ್ತಾ ಇರಲ್ಲ. ಅದರಿಂದಾಗಿ ಈ ರೀತಿಯಾಗಿ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆ ಏನು ಮಾಡಬೇಕು ರೈತರು ಅಂತಂದ್ರೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಒಂದ್ಸರಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅಂತಂದ್ರೆ ಲಿಂಕ್ ಕೂಡ ಮಾಡಬಹುದು. ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಬೇಕಿದ್ರೆ ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ. ಅದನ್ನ ನೋಡ್ಬಿಟ್ಟು ನೀವು ನಿಮ್ಮ ಒಂದು ಪಹಣಿಗೆ ಅಥವಾ ನಿಮ್ಮ ಒಂದು RTC ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ತಿಳಿದುಕೊಳ್ಳಿ. ಲಿಂಕ್ ಏನಾದರೂ ಆಗಿರಲಿಲ್ಲ ಅಂತಂದ್ರೆ ನೀವು ಆಧಾರ್ ಕಾರ್ಡ್ಗೆ ಅಥವಾ ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ನ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಾರ್ಮರ್ ID ಅಥವಾ FID ಯಲ್ಲಿ ನಿಮ್ಮ ಒಂದು ವಿವರಗಳು ಸರಿಯಾಗಿ ಇದೆಯೋ ಇಲ್ವೋ ಅಂತ ಒಂದ್ಸರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ FID ಯಲ್ಲಿ ವಿವರಗಳು ಏನಾದರೂ ತಪ್ಪಾಗಿದ್ರೆ ಮಾತ್ರ ನೋ ಡಾಟಾ ಫೌಂಡ್ ಅಥವಾ ನಾಟ್ ಡಾಟಾ ಫೌಂಡ್ ಅಂತ ಬರ್ತಾ ಇರುತ್ತೆ. ಇಲ್ಲಿ ಏನಾದರೂ ವಿವರಗಳು ಸರಿಯಾಗಿತ್ತು ಅಂದ್ರೆ ನಿಮ್ಮ ಒಂದು FID ಯಲ್ಲಿ ವಿವರಗಳು ಸರಿಯಾಗಿತ್ತು ಅಂತಂದ್ರೆ ನಿಮಗೆ ಆ ರೀತಿಯಾದಂತಹ ಒಂದು ತೊಂದರೆ ಬರಲ್ಲ ಅಂತ ಹೇಳ್ಬೋದು. ಇಲ್ಲಿರುವಂತಹ ಒಂದು ಸ್ಟೇಟಸ್ ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂದ್ರೆ ರೈತರು ಒಂದು ತಮ್ಮ ಒಂದು FID ಇರುವಂತಹ ವಿವರಗಳನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಬೇಕಿದ್ರೆ ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಓಪನ್ ಮಾಡ್ಕೊಂಡು ಸರಿಯಾಗಿ ವಿಡಿಯೋನ ನೋಡ್ಬಿಟ್ಟು ನೀವು ಒಂದ್ಸರಿ ನಿಮ್ಮ ಒಂದು ಸ್ಟೇಟಸ್ ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿದುಕೊಳ್ಳಿ. ಇಲ್ಲಿ ಕಾಣುವಂತ ಈ ಒಂದು ಫ್ರೂಟ್ಸ್ ಗೆ ಲಾಗಿನ್ ಆಗಿಬಿಟ್ಟು ನೀವು ನಿಮ್ಮ ಒಂದು ಸ್ಟೇಟಸ್ ನ ತಿಳಿದುಕೊಳ್ಳಬಹುದಾಗಿರುತ್ತೆ. ಯಾವ ರೀತಿಯಾಗಿ ಸ್ಟೇಟಸ್ ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆ ನೋಡಬಹುದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ರೈತರ ಒಂದು ಸಂಪೂರ್ಣ ವಿವರಗಳು ಬಂದಿರುತ್ತೆ ಅಂತ ಹೇಳ್ಬೋದು. ರೈತರ ಒಂದು ಆಧಾರ್ ಕಾರ್ಡ್ ನಂಬರ್ ಕೂಡ ಬಂದಿರುತ್ತೆ, ಜೊತೆಗೆ ರೈತರ ಒಂದು ಪಹಣಿಯಲ್ಲಿರುವಂತಹ ವಿವರಗಳು ಕೂಡ ಬಂದಿರುತ್ತೆ, ಜೊತೆಗೆ ರೈತರ ಒಂದು ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೂಡ ಬಂದಿರುತ್ತೆ ಅಂತ ಹೇಳ್ಬೋದು. ಈ ಒಂದು ವಿವರಗಳು ಸರಿಯಾಗಿದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ರೆ ನೀವು ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ, ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ತಿಳಿದಿರಲಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲ ರೈತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.